ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಲಾಸ್ಟ್ ಡೇ ಟ್ರಿಪ್ ಇವತ್ತು 4 ಡೇ 4ನೇ ದಿನದ ಟ್ರಿಪ್ಪು. ಧರ್ಮಸ್ಥಳದ ಟ್ರಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಾನು ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಧರ್ಮಸ್ಥಳ ಫುಲ್ಲು ಖಾಲಿ ಇದೆ ನೋಡಿ. ಸುತ್ತಲೂ ನೋಡಿ ಜನನೇ ಇಲ್ಲ. ನಾವು ಜಸ್ಟ್ ಒಂದು ರೌಂಡ್ ಹಿಂಗೆ ಬಂದಿದ್ದಷ್ಟೇ ದರ್ಶನನೇ ಮುಗ್ದೋಯ್ತು. ಇಷ್ಟೊಂದು ಖಾಲಿ ಇರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಫುಲ್ಲು ರಶ್ ಇರುತ್ತೆ, ದರ್ಶನ ಆಗೋದು 1 ಡೇ ಫುಲ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಪಾಪುಗಳದ್ದು ಮುಡಿ ಕೊಡಬೇಕಾಗಿತ್ತು. ಮುಡಿ ಕೊಟ್ಕೊಂಡು ಒಂದು 6:30-7 ಗಂಟೆ ಅಷ್ಟರಲ್ಲೇ ಮುಡಿ ಕೊಟ್ಟಾಗಿತ್ತು. 6 ಗಂಟೆಗೆ ಹೋದ್ವಿ, 7 ಗಂಟೆ ಅಷ್ಟರಲ್ಲಿ ಮುಡಿನೂ ಕೊಟ್ಟಾಗಿತ್ತು. ಹಂಗೆ ಅಲ್ಲಿ ದರ್ಶನಕ್ಕೆ ಅಂತ ಬಂದರೆ ಒಂದು 1/4 ಗಂಟೆ ಜಸ್ಟ್ ಒಂದು ರೌಂಡ್ ಬಂದಿದ್ದಷ್ಟೇ ದರ್ಶನನೇ ಮುಗ್ದೋಯ್ತು ನೋಡಿ. ಫುಲ್ಲು ಖಾಲಿ. ಏನೋ ತಿರುಪತಿ ಸಿಸ್ಟಮ್ ಏನೋ ಮಾಡಿದ್ದಾರೆ ಅಂತೇನು ಹೇಳ್ತಿದ್ರು. ನಾವು ತಿರುಪತಿಗೆ ಯಾವತ್ತೂ ಹೋಗಿಲ್ಲ, ಹಾಗಾಗಿ ನನಗೆ ಅಲ್ಲಿದ್ದು ಸಿಸ್ಟಮ್ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಹೇಳ್ತಿದ್ರು ಅಂತ, ಹಂಗಾಗಿ ಹೇಳ್ತಿದ್ದೀನಿ ಅಷ್ಟೇ. ನೋಡಿ ಫುಲ್ಲು ಖಾಲಿ ಇದೆ. ಒಂದು ಲೈನ್ ಫುಲ್ಲಾದರೂ ಇರಬಾರ್ದ, ಒಂದು ಲೈನ್ ಕೂಡ ಇಲ್ಲ. ಏನು ಹಬ್ಬ ಬಂದರೆ ಒಂದು 500 ಜನನೂ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಕಡಿಮೆ ಜನ ಇತ್ತು. ನಮಗೊಂದು ಫುಲ್ ಖುಷಿ, ಯಾಕೆಂದರೆ ನಮಗೆ ಬೇಗ ದರ್ಶನ ಮುಗಿಯುತ್ತಲ್ಲ ಅಂತ. ಹಾಗೆ ರೂಮಲ್ಲಿ ಉಳ್ಕೊಂಡಿದ್ದಲ್ಲ, ಅದು ರೂಮ್ ದೊಡ್ಡ ರೂಮೇ ಕೊಟ್ಟಿದ್ರು. 200 ಏನೋ ಕಟ್ಟಿಸ್ಕೊಂಡಿದ್ರು ಅನಿಸುತ್ತೆ. 200 100 ಏನೋ. ನೀನು ಸಾಕೇತ ಅಂತ ಏನೋ ರೂಮು. ದೇವಸ್ಥಾನ ಬಿಟ್ಟು ಮೇಲ್ಗಡೆ ಹೋಗಬೇಕು. ವೆಹಿಕಲ್ಸ್ ಇದ್ದರೆ ಆರಾಮಾಗಿ ಹೋಗ್ಬೋದು, ನಡ್ಕೊಂಡು ಹೋಗಿ ಸ್ವಲ್ಪ ದೂರ ಆಗುತ್ತೆ ಅನಿಸುತ್ತೆ. ಈ ಹೋಟೆಲಲ್ಲೇ ನಾವು ಉಳ್ಕೊಂಡಿದ್ವಿ. ಇಲ್ಲಿ ಉಳ್ಕೊಂಡು ಇಲ್ಲೇ ಮುಂದೆ ಒಂದು ಹೋಟೆಲ್ ಇದೆ, ಆ ಹೋಟೆಲಲ್ಲೇ ಇಲ್ಲೇ ಟಿಫನ್ ಮಾಡಿಕೊಂಡು ಬೆಳಗ್ಗೆ ಟಿಫನ್ ಇಲ್ಲೇ ಮಾಡ್ಕೊಂಡು ಈ ಹೋಟ್ಲಲ್ಲೇ ತಿಂದಿದ್ವಿ. ಒಂಚೂರು ಚೆನ್ನಾಗಿರಲಿಲ್ಲ. ಉಪ್ಪಿಟ್ಟು ತೊಗೊಂಡ್ವಿ, ದೋಸೆ ಎಲ್ಲ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ತೊಗೊಂಡ್ರೆ ಇಷ್ಟೇ ಚಿಕ್ಕ ಮಕ್ಕಳಿಗೆ ತಿನ್ನಿಸ್ತೀವಲ್ಲ ಉಪ್ಪಿಟ್ಟನ್ನ ಅಷ್ಟು ಕೊಟ್ಟಿದ್ರು. 50 ರೂಪಾಯಿನೋ 60 ರೂಪಾಯಿನೋ ತೊಗೊಂಡಿದ್ರು. ಒಂದು ಮೂಲೆಗೂ ಸಾಕಾಗಲ್ಲ ಅಷ್ಟು ಉಪ್ಪಿಟ್ಟು ಕೊಟ್ಟು 60 ರೂಪಾಯಿನೋ ಏನೋ ತೊಗೊಂಡ್ರು. ಒಂಚೂರು ಚೆನ್ನಾಗಿರಲಿಲ್ಲ. ಅದು ಉಪ್ಪಿಟ್ಟಿಗೆ ಬೇರೆ ಅವರು ಸಕ್ಕರೆನೋ ಹಾಕಿದ್ರು. ನಮಗಂತೂ ಇಡೀಲಿಲ್ಲ ಬಿಡಿ, ತಿಂಡಿ ಏನು ಚೆನ್ನಾಗಿರಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ಧರ್ಮಸ್ಥಳದಲ್ಲಿ ತುಂಬಾ ಬೇಗ ದರ್ಶನ ಮುಗೀತು. ಇಲ್ಲಿಂದ ಇವಾಗ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ. ಸುಬ್ರಹ್ಮಣ್ಯದಲ್ಲಿ ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಾಯ್ ಧರ್ಮಸ್ಥಳಕ್ಕೆ ಬರಬೇಕು ಅಂತ ಏನಿರಲಿಲ್ಲ. ನಮ್ಮ ಮನೆಯವ್ರೇನೋ ಅರ್ಕೆ ಮಾಡ್ಕೊಂಡಿದ್ರಂತೆ. ನನಗೆ ಹುಷಾರಿಲ್ಲದೆ ಇದ್ದಾಗ ಅಲ್ಲೇ 3 ವರ್ಷನೋ 4 ವರ್ಷನೋ ಆಯ್ತಾ ಬಂದೇ ಇರಲಿಲ್ಲ. ನಾವು ಅರ್ಕೆ ಏನೋ 1 ವರ್ಷಕ್ಕೆಲ್ಲ ತೀರಿಸ್ಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಮನೆಯವ್ರು 3-4 ವರ್ಷ ಆದ್ರೂ ಅವ್ರು ಕರ್ಕೊಂಡು ಹೋಗ್ಬೇಕು, ಅರ್ಕೆ ತೀರಿಸ್ಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಹಾಗಾಗಿ ನಾನೇ ಈ ಸಲ ಫೋರ್ಸ್ ಮಾಡಿ ಇಲ್ಲ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೆ ಫೋರ್ಸ್ ಮಾಡಿ. ಹಂಗಾಗಿ ಟ್ರಿಪ್ಪು ಹೋದಂಗಾಯಿತು, ಈ ಕಡೆ ಅರ್ಕೆಗಳು ತೀರ್ದಂಗಾಯಿತು. ನನ್ನ ತಂಗಿಯರ್ದು ಏನೋ ಅರ್ಕೆಗಳಿತ್ತು, ಅವ್ರದ್ದೆಲ್ಲ ಅದು ಅರ್ಕೆಗಳೆಲ್ಲ ಮುಗೀತು. ನಮ್ಮದು ಧರ್ಮಸ್ಥಳದ ಒಂದು ಅರ್ಕೆ ಇತ್ತು, ಅದನ್ನು ಮುಗಿಸ್ಕೊಂಡು ಇವಾಗ ಸೀದಾ ಸುಬ್ರಹ್ಮಣ್ಯಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಧರ್ಮಸ್ಥಳ ಮುಗಿಸ್ಕೊಂಡು ಸೌತಡ್ಕ ಅಲ್ಲೇ ನಿಯರ್ ಅಲ್ವಾ, ಹಂಗೆ ಸೌತಡ್ಕಾಗೂ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಸೌತಡ್ಕಾಗೆ ಹೋದ್ವಿ. ಯಾಕೆ ಅಂತಂದರೆ ಧರ್ಮಸ್ಥಳಕ್ಕೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗೇ ಬರಬೇಕಂತೆ. ಏನೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಡೀಟೇಲ್ಸು. ಹಂಗಂತ ಎಲ್ಲರೂ ಹೇಳ್ತಾರಲ್ವ, ಹಂಗಾಗಿ ಸುಬ್ರಹ್ಮಣ್ಯಕ್ಕೆ ಹೋದರೆ ಮತ್ತೆ ಬೇರೆ ಯಾವ ದೇವಸ್ಥಾನಕ್ಕೆ ಹೋಗ್ಬಾರ್ದಂತೆ, ಸೀದಾ ಮನೆಗೆ ಬರಬೇಕಂತೆ. ಅದಕ್ಕೆ ನಾವೇನು ಮಾಡಿದ್ವಿ, ಧರ್ಮಸ್ಥಳ ಮುಗಿಸ್ಕೊಂಡು ಫಸ್ಟು ಸೌತಡ್ಕಾಗೆ ಹೋದ್ವಿ. ಎಲ್ಲ ಆನ್ ದ ವೇ ರೋಡ್ಸ್ಗಳಲ್ವ, ಹಂಗಾಗಿ ಸೌತಡ್ಕದಲ್ಲಿ ಜಾಸ್ತಿ ಹೊತ್ತೇನಿರಲಿಲ್ಲ. ಊಟ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು ಅಲ್ಲಿ. ಬಟ್ ನಾವು ಹೋದಾಗ 11 ಗಂಟೆ ಏನಾಗಿತ್ತು, 12:30 ಮೇಲೆ ಊಟ ಅಂತ ಹೇಳಿದ್ರಲ್ವ. ಅದಕ್ಕೆ ನಾವೇನು ಅಲ್ಲಿ ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಧರ್ಮಸ್ಥಳದಲ್ಲೂ ಕೂಡ ಊಟ ಏನು ಮಾಡಲಿಲ್ಲ, ಏಕೆಂದರೆ ಇನ್ನೂ ಟೈಮ್ ಆಗಿರಲಿಲ್ಲ ಅಲ್ವಾ ಊಟದ ಟೈಮು. ಹಾಗಾಗಿ ಸೌತಡ್ಕದಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ಅಲ್ಲಿ ಜಾಸ್ತಿ ಜನ ಇರಲಿಲ್ಲ. ಒಂದು 10 ನಿಮಿಷ ಹಂಗೆ ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡಿದ್ವಿ. ಅಲ್ಲೇ ಹೊಟ್ಟೆ ಅಷ್ಟು ಶುರುವಾಗಿತ್ತು. ಬಟ್ ಊಟ ಕೊಡೋದು ಲೇಟು ಅಂತಂದ್ರಲ್ಲ, ಹಂಗಾಗಿ ಸ್ನ್ಯಾಕ್ಸು ಉಪ್ಪಿನಕಾಯಿ ಏನೋ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಅಂಗಡಿಗಳಿತ್ತಲ್ವ, ಅಲ್ಲಿ ಉಪ್ಪಿನಕಾಯಿ ಎಲ್ಲ ತೊಗೊಂಡ್ರು. ನಮ್ಮ ಅಕ್ಕಾರು, ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಎಲ್ಲ ತೊಗೊಂಡು ಅಲ್ಲಿಂದ ಇವಾಗ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇವಾಗ ಸುಬ್ರಹ್ಮಣ್ಯದಲ್ಲಿ ದರ್ಶನ ಆಗುತ್ತಾ ಏನಾಗುತ್ತಾ ಗೊತ್ತಿಲ್ಲ, ನೋಡಬೇಕು. ನಾವು ಈ 4 ದಿನ ಟ್ರಿಪ್ಪಲ್ಲಿ ಎಲ್ಲೂ ಕೂಡ ವೆಯ್ಟ್ ಮಾಡಲಿಲ್ಲ ದೇವರ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಸುಬ್ರಹ್ಮಣ್ಯದಲ್ಲಿ ಕರೆಕ್ಟಾಗಿ 1:30ಗೆ ಬಂದ್ವಿ. 1:30 ಕರೆಕ್ಟಾಗಿ ಡೋರ್ನ ಕ್ಲೋಸ್ ಮಾಡಿದ್ರು. ದೇವಸ್ಥಾನದ ಬಾಗಿಲು ಕ್ಲೋಸ್ ಮಾಡಿದ್ರು 2 ಹತ್ರನೂ. ಅದೊಂದು ಸ್ವಲ್ಪ ಬೇಜಾರಾಯಿತು. ಒಂದು ಸ್ವಲ್ಪ ಸುಬ್ರಹ್ಮಣ್ಯದಲ್ಲಿ ಇಷ್ಟ ಆಗಲಿಲ್ಲ. ಸುಬ್ರಹ್ಮಣ್ಯದಲ್ಲಿ ಊಟ ಮಾಡಿದ್ವಲ್ಲ, ಅದು ಕೂಡ ಕುಡಿಯೋಕೆ ಒಂದು ಲೋಟ ನೀರು ಕೊಡೋಕೆ ಹಿಂದೆ ಮುಂದೆ ನೋಡಿಬಿಟ್ರು ಅಲ್ಲಿ. ಅದಕ್ಕೆ ಒಂಥರ ಬೇಜಾರಾಗೋಯ್ತು. ಸುಬ್ರಹ್ಮಣ್ಯದಲ್ಲಿ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ಸುಬ್ರಹ್ಮಣ್ಯದಲ್ಲಿ ನದಿಲೆಲ್ಲ ನೀರು ಖಾಲಿ ಆಗೈತಲ್ವಾ, ಸೊ ಅಲ್ಲೆಲ್ಲ ಕಲ್ಲುಗಳು ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಈ ಥರ ಜೋಡಿಸಿದ್ರು. ತುಂಬಾ ಇತ್ತು. ಆ ನದಿಯಲ್ಲಿ ಎಲ್ಲೆಲ್ಲೂ ಹೋಗೋಕ್ಕಾಗುತ್ತೋ ಇಳಿದು ಅಲ್ಲೆಲ್ಲ ಫುಲ್ ಕಲ್ಲಿತ್ತಲ್ಲ, ಅಲ್ಲೆಲ್ಲ ಈ ಥರ ಜೋಡಿಸಿದ್ರು. ಏನಕ್ಕೆ ಜೋಡಿಸಿದ್ರೆ ಅಂತ ನನಗೆ ಗೊತ್ತಿಲ್ಲ.
ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಏನಕ್ಕೆ ಆ ಥರ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ನೋಡೋಕೆ ಒಂಥರ ಚೆನ್ನಾಗಿತ್ತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಟ್ರಿಪ್ ವಿಡಿಯೋಗಳಾಗಿತ್ತು. ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.